ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ವಿಚಾರ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅದರ ಜೊತೆಗೆ ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಲವಾರು ಪರವಿರೋಧದ ಚರ್ಚೆಗಳು ಕೂಡ ಆಗ್ತಾನೇ ಇದೆ. ಆದರೆ ಈ ವಿಚಾರವನ್ನು ಸ್ವತಃ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ನಾವಿಬ್ರು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದೀವಿ, ಇಬ್ಬರು ರೆಸ್ಪೆಕ್ಟ್ಫುಲ್ ಆಗಿ ಒಂದು ಫ್ರೆಂಡ್ಶಿಪ್ಪನ್ನು ಇನ್ನು ಮುಂದೆ ಮುಂದುವರಿಸ್ತೀವಿ, ನಮ್ಮ ಮ್ಯಾರೇಜ್ ಏನಿತ್ತು ಅದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದರು. ಅದರ ಜೊತೆಗೆ ಅವರ ಲಾಯರ್ ಕೂಡ ಇದ್ರ ಬಗ್ಗೆ ಮಾತಾಡಿ, ಅಂದರೆ ಇಬ್ಬರು ಒಬ್ಬರೇ ಲಾಯರ್ ಮೂಲಕ ಈ ಒಂದು ಡಿವೋರ್ಸ್ ಕೇಸನ್ನು ಮುನ್ನಡೆಸಿದ್ರು, ಡಿವೋರ್ಸ್ ಪಡೆದುಕೊಂಡಿದ್ರು. ಸೊ ಲಾಯರ್ಸ್ ಸ್ಟೇಟ್ಮೆಂಟನ್ನು ನಾವು ನೋಡೋದಾದರೆ ಅವ್ರು ಹೇಳೋ ಪ್ರಕಾರ ಇದು 1 ವರ್ಷದಿಂದಲೇ ಡಿವೋರ್ಸ್ ವಿಚಾರ ಚರ್ಚೆಯಲ್ಲಿತ್ತು. ಇಬ್ಬರ ಕುಟುಂಬಸ್ಥರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಈಗ ಫೈನಲ್ ಆಗಿ ಅವರು ಡಿಸಿಷನ್ ಅನ್ನು ತೆಗೆದುಕೊಂಡು ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿದ್ರು. ಅದರ ಜೊತೆಗೆ ಸಹಜವಾಗಿ ಡಿವೋರ್ಸ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದಷ್ಟು ಹಣಕಾಸಿನ ವಿಚಾರಗಳಲ್ಲೂ ಕೂಡ ಡಿಸೈಡ್ ಆಗಬೇಕಾಗತ್ತೆ. ಯಾಕಂದರೆ ನಿವೇದಿತಾ ಗೌಡ ಕೂಡ ಒಳ್ಳೆ ಅರ್ನಿಂಗ್ಸನ್ನು ಮಾಡ್ತಾ ಇದ್ರು, ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ರು, ಹಲವಾರು ಬ್ರ್ಯಾಂಡ್ಗಳಿಗೆ ಅವರು ಕಮರ್ಷಿಯಲ್ಸನ್ನು ಕೊಡ್ತಾ ಇದ್ರು. ಸೊ ಹಾಗಾಗಿ ಅವರ ಅರ್ನಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಬ್ಬರೂ ಸೇರಿ ಒಂದಷ್ಟು ಆಸ್ತಿ ಪಾಸ್ತಿಗಳನ್ನು ಮಾಡ್ಕೊಂಡಿದ್ರು, ಅದನ್ನು ಸಮನಾಗಿ ಡಿವೈಡ್ ಮಾಡಿಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕೆಲ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಸೇರಿ ಒಟ್ಟು 16 ಕೋಟಿ ರೂಪಾಯಿಗಳಷ್ಟು ಒಂದು ಪರಿಹಾರವನ್ನು ಕೂಡ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಕೊಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಬಟ್ ಆದರೆ ಇದ್ರ ಬಗ್ಗೆ ಅವರು ಎಲ್ಲೂ ಕೂಡ ಅವ್ರ ಲಾಯರ್ ಆಗಲಿ ಅಥವಾ ಚಂದನ್ ಆಗಲಿ ನಿವೇದಿತಾ ಆಗಲಿ ಎಲ್ಲೂ ಕೂಡ ಬಹಿರಂಗವಾಗಿ ಸ್ಪಷ್ಟಪಡಿಸಿಲ್ಲ. ಅವರ ಕೆಲ ಆಪ್ತರು ಮತ್ತು ಕೆಲ ಕುಟುಂಬಸ್ಥರು ಕೊಟ್ಟಿರುವಂಥ ಒಂದು ಮಾಹಿತಿಯ ಪ್ರಕಾರ ಅಂದರೆ ಇಬ್ಬರೂ ಕೂಡ ಇಬ್ಬರ ಒಂದು ಅರ್ನಿಂಗ್ಸ್ ಮೂಲಕ ಏನು ಆಸ್ತಿಗಳನ್ನು ಮಾಡಿಕೊಂಡಿದ್ರು ಅದನ್ನು ಸಮನಾಗಿ ಹಂಚಿಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ 17 ಕೋಟಿ ರೂಪಾಯಿಗಳಷ್ಟು ಚರಾಸ್ತಿ ಮತ್ತು ಸ್ಥಿರಾಸ್ತಿಯನ್ನು ನಿವೇದಿತಾ ಗೌಡಗೆ ಕೊಡಲಿಕ್ಕೂ ಕೂಡ ತೀರ್ಮಾನ ಆಗಿದೆ. ಆಲ್ರೆಡಿ ಇದೆಲ್ಲ ಪ್ರೋಸೆಸ್ ಆದ ನಂತರವೇ ಅಫಿಷಿಯಲ್ ಆಗಿ ಅವರು ಡಿವೋರ್ಸನ್ನು ತೆಗೆದುಕೊಂಡಿದ್ದಾರೆ.